ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು 2 ಡೇಸ್ ವ್ಲಾಗ್ ಆಗಿರತ್ತೆ. ಸೊ ಅವತ್ತಿನ ದಿನ ಏನಂತಂದ್ರೆ ನಾನು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇತ್ತು ಮನೆಯಲ್ಲಿ. ಸೊ ಅದನ್ನ ಸ್ವಲ್ಪ ಕಟ್ ಮಾಡಿ ಎಲ್ಲ ಪೌಡರ್ ಮಾಡಿ ಅಂದ್ರೆ ಪೌಡರ್ ಅಂತಂದ್ರೆ ತರಿಯಾಗಿ ಅದನ್ನ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೊಳೆದಿಟ್ಕೊಂತಾ ಇದ್ದೆ. ಹಂಗೇನೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಶುಂಠಿ ತರಿಸಿದ್ದೆ, ಬಟ್ ಸಿಕ್ಕಾಪಟ್ಟೆ ಮಣ್ಣಿತ್ತು. ನೈಟೇ ನಾನು ಅದನ್ನ ಏನ್ ಮಾಡ್ದೆ ಅಂದ್ರೆ ನೀರಲ್ಲಿ ಸ್ವಲ್ಪ ನೆನ್ಸಿಟ್ಬಿಟ್ಟಿದೆ, ಅಂದ್ರೆ ಮಣ್ಣೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಹೋಗ್ಬಿಡ್ಲಿ ಅಂತ ಹೇಳಿ. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅದು ಪೇಸ್ಟ್ ಸಹ ಮಾಡ್ಕೊಬೇಕು. ಇನ್ನ ತೆಂಗಿನಕಾಯಿ ಏನಂತಂದ್ರೆ ನಾನು ರೆಗ್ಯುಲರ್ ಆಗಿ ಅಡ್ಗೆ ಮಾಡುವಾಗ ಫ್ರೆಶ್ ಆಗಿ ಕಾಯಿನ ಹೊಡ್ಕೊಂಡೇ ಮಾಡ್ಕೊಂತೀನಿ. ಈ ತರ ಸ್ಟೋರ್ ಮಾಡ್ಕೊಳ್ಳೋದೆಲ್ಲ ನಾನೇನು ಮಾಡ್ಕೊಳಕ್ ಹೋಗೋದಿಲ್ಲ. ಸುಮಾರು ಜನ ಇದನ್ನ ಸ್ಟೋರ್ ಮಾಡ್ತಾರೆ, ಬಟ್ ಅಂದ್ರೆ ಪಾಪ ಕೆಲ್ಸಕ್ಕೆ ಹೋಗೋರ್ಗೆಲ್ಲ ತೊಂದ್ರೆ ಆಗ್ಬಹುದು, ಹಂಗಾಗಿ ಅವರೆಲ್ಲ ಸ್ಟೋರ್ ಮಾಡ್ಕೋಬಹುದು. ನನ್ಗೇನಿಲ್ಲ, ಮನೇಲೆ ಇರ್ತೀನಲ್ವಾ, ಸೊ ಸ್ವಲ್ಪ ಅದು ಕಾಯಿ ಹೊಡ್ಕೊಂಡು ಹಂಗೆ ಯೂಸ್ ಮಾಡ್ಕೊಂತೀನಿ. ಬಟ್ ಕೆಲವು ಸತಿ ಏನಾಗತ್ತೆ ಅಂತಂದ್ರೆ ಅದೇ ಸ್ವಲ್ಪ ಮನೇಲೂ ನಾವು ಕಾಯಿ ಜಾಸ್ತಿ ಹೊಡೆದಿರ್ತೀವಿ, ಪೂಜೆಗಾಗಿರ್ಬೋದು, ಇಲ್ಲ ಬೇರೆ ಏನೋ ಒಂದು ರೀಸನ್ಗಾಗಿರ್ಬೋದು, ಇಲ್ಲ ದೇವಸ್ಥಾನಗಳಿಗೆ ಹೋದಾಗ ಆತರ ನಾವು ಎಕ್ಸ್ಟ್ರಾ ಸ್ವಲ್ಪ ಕಾಯೆಲ್ಲ ಏನಾದ್ರೂ ಹೊಡೆದಿದ್ರೆ ಆವಾಗ ಮಾತ್ರ ನಾನು ಅದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಐಡಿಯಾನ ಮಾಡ್ಕೊಂಡಿದೀನಿ. ಅಂದ್ರೆ ಇದನ್ನ ನಾವು ತುರಿದ್ ಬಿಟ್ಟು ಇಟ್ಕೊಳ್ಳೋರು ಇಟ್ಕೋತಾರೆ, ಬಟ್ ನಮ್ಮ ಮನೇಲಿ ತುರಿಯೋದಕ್ಕೆಲ್ಲ ಏನು ಇದಿಲ್ಲ. ಅಂದ್ರೆ ತುರೆಮಣಿ ಆ ತರದ್ದೆಲ್ಲ ಇದೆ ಅಲ್ವಾ, ಹಳೆ ಕಾಲದಲ್ಲೆಲ್ಲ ಈಗಲೂ ಸುಮಾರು ಜನ ಯೂಸ್ ಮಾಡ್ತಾರೆ. ಅದು ತುಂಬಾ ಇಷ್ಟ ಆಗತ್ತೆ ನನ್ಗೆ. ಅದು ತಗೋಬೇಕು ಅನ್ಕೋತಾನೆ ಇದ್ದೀನಿ, ಸಿಗ್ತಾ ಇಲ್ಲ. ಸೊ ನೋಡೋಣ, ಮುಂದೆ ಎಲ್ಲಾದ್ರೂ ಸಿಕ್ಕಿದ್ರೆ, ನನಗ್ ಚೆನ್ನಾಗಿರೋದ್ ಕಾಣಿಸಿದ್ರೆ ಮಾತ್ರ ಖಂಡಿತ ತಗೋತೀನಿ. ಒಂದೆರಡ್ ಕಡೆ ನೋಡ್ದೆ, ನನ್ಗೆ ಯಾಕೋ ಅವ್ ಇಷ್ಟ ಆಗ್ಲಿಲ್ಲ. ಸೊ ಅದಕ್ಕೆ ಈಗ ಹಿಂಗೇನ್ ಮಾಡ್ತೀನಿ ಅಂದ್ರೆ ಈ ತರ ಕಟ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಬ್ಲೆಂಡರ್ಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ತರಿಯಾಗಿ ಮಾಡಿ ಅದನ್ನ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಆ ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡೋದ್ರಿಂದ ಎರಡು ಬೆನಿಫಿಟ್. ಒಂದು, ಅದು ತುಂಬಾ ಚೆನ್ನಾಗಿ ಇರತ್ತೆ. ಇನ್ನೊಂದ್ ಏನಂದ್ರೆ ನಮ್ಗೆ ಈಸಿಯಾಗಿ ಕಾಣಿಸುತ್ತೆ ಇದ್ರಲ್ಲಿ ಕಾಯಿ ತುರಿ ಇದೆ ಅಂತ ಹೇಳಿ. ಸೊ ಅದು ಒಂದೆರಡು ರೀಸನ್ಗೆ ನಾನು ಈ ರೀತಿ ಮಾಡ್ತಿರ್ತೀನಿ. ಮತ್ತೆ ಈ ಕೆಲವೊಂದನ್ನ ನಾವು ನಾನ್ ವೆಜ್ಗೆಲ್ಲ ಯೂಸ್ ಮಾಡಕ್ ಆಗಲ್ಲ ಇದನ್ನ, ಬಿಕಾಸ್ ದೇವಸ್ಥಾನಗಳಿಗೆ ಇಲ್ಲ ಮನೇಲಿ ದೇವರ ಹತ್ರ ಎಲ್ಲ ಹೊಡೆದಿದ್ರೆ. ಬಟ್ ಬೇರೆ ರೀಸನ್ಸ್ಗೆ ಅಂತ ಅನ್ಬಿಟ್ಟು ಕಾಯಿ ಹೊಡೆದಿದ್ರೆ ಅದನ್ನ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಈ ತರ ಮಾಡ್ಕೊಳ್ಳುವಾಗ ಅದನ್ನ ಸಪ್ರೇಟ್ ಆಗಿ ಮಾಡ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿ ಅದನ್ನ ಸ್ಟೋರ್ ಮಾಡ್ತೀನಿ. ಅದ್ರ ಮೇಲೆ NV ಅಂತ ಹೇಳಿ ಒಂದು ಸ್ಟಿಕ್ಕರ್ ಹಾಕಿ ಬರ್ದಿಟ್ಬಿಡ್ತೀನಿ, ನಾನ್ ವೆಜ್ ಯೂಸ್ ಮಾಡ್ಬೋದು ಅಂತ. ಬಿಕಾಸ್ ನನ್ಗೂ ಗೊತ್ತಾಗತ್ತೆ, ಇಲ್ಲಾಂದ್ರೆ ಮಕ್ಕಳಿಗೂ ನೋಡಿದಾಗ ಗೊತ್ತಾಗತ್ತೆ ಅಂತ. ಬಟ್ ಇವಾಗ ನಾನ್ ವೆಜ್ಗೆ ಯೂಸ್ ಮಾಡುವಂತ ಕಾಯಿಗಳು ಯಾವ್ದು ಇಲ್ಲ, ಇದೆಲ್ಲ ನಾನು ದೇವ್ರಿಗೆ ಹೊಡೆದಿದ್ದು. ಪ್ಲಸ್ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದು ಇಲ್ಲ. ಸೊ ಇವಾಗ ನನ್ಗೆ ನಾನ್ ವೆಜ್ ಯೂಸ್ ಮಾಡಕ್ ಏನು ಇಲ್ವೂ ಇಲ್ಲ ಇದ್ರೆ. ಮತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಅಂತ ಆಗ್ಲೇ ಹೇಳದ್ನಲ್ವಾ. ಸೊ ಅದನ್ನು ಎಲ್ಲ ಮಾಡ್ಕೊಬೇಕಾಗಿದೆ. ಇನ್ನ ಇದು ಬ್ಲೆಂಡರ್ ಆಕ್ಚುಲಿ ಹೊಸದು ನಾನೀಗ ಯೂಸ್ ಮಾಡ್ತಾ ಇರೋದು. ಏನಕ್ಕೆ ಅಂದ್ರೆ ನಾನೇನಾದ್ರೂ ಹೊಸದಾಗಿ ಐಟಮ್ ತಗೊಂಡಿದ್ದೀನಿ ಅಂತಂದ್ರೆ ನಾನು ಅದನ್ನ ಫಸ್ಟ್ ಯೂಸ್ ಮಾಡ್ಬಿಟ್ಟೆ ಅದಕ್ಕೆ ರಿವ್ಯೂನ ಕೊಡಕ್ ಇಷ್ಟಪಡ್ತೀನಿ. ಕೆಲವು ಸತಿ ಏನ್ ಆಗುತ್ತೆ ಅಂದ್ರೆ ನಾವು ತಗೊಂಡಿದ ತಕ್ಷಣ ಅದ್ರ ಬಗ್ಗೆ ಹೇಳ್ದಾಗ ಅದು ಯೂಸ್ ಮಾಡಾದ್ಮೇಲೆ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೋ ಇರಲ್ವೋ. ಈಗ ನಾವೇನೋ ಒಂದ್ ಹೇಳಿರ್ತೀವಿ ಅಂತ ಅನ್ಬಿಟ್ಟು ಯಾರಾದ್ರೂ ತಗೊಂಡು ಅವ್ರ ದುಡ್ಡು ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಇದಾಗ್ಲೇ ನಾನೊಂದು 3 ಸತಿ ಯೂಸ್ ಮಾಡಿದೀನಿ. ಇದೊಂದು 4ನೇ ಸತಿ ಯೂಸ್ ಮಾಡ್ತಿದ್ದೀನೇನೋ. ಸೊ ನಾನು ಅದಕ್ಕೆ ವಿಡಿಯೋದಲ್ಲಿ ಎಲ್ಲೂ ಇದು ಬ್ಲೆಂಡರ್ದು ನಾನು ತೋರಿಸಿರ್ಲಿಲ್ಲ. ಬಟ್ ಇವಾಗ ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂದ್ರೆ ನನ್ಗೆ ಇಷ್ಟ ಆಗಿದೆ, ಇದು ಚೆನ್ನಾಗಿದೆ. ನ್ಯೂಟ್ರಿ ಬ್ಲೆಂಡ್ ಅಂತಾನೋ ಏನೋ ಇದು ಬ್ರ್ಯಾಂಡು. ಮುಂಚೆ ಬೇರೆದು ಒಂದಿತ್ತು. ನಮ್ಮನೇಲಿ ಏನಂತಂದ್ರೆ ಸ್ವಲ್ಪ ಜಾಸ್ತಿನೇ ನಾನು ಬ್ಲೆಂಡರ್ ಆಗಿರ್ಬೋದು, ಮಿಕ್ಸಿ ಇದೆಲ್ಲ ಯೂಸ್ ಮಾಡ್ತಿರ್ತೀನಿ. ಬಿಕಾಸ್ ಡೈಲಿ ನಮ್ಮ ಮನೇಲಿ ಹೆಲ್ದಿ ಡ್ರಿಂಕ್ಸ್ ಆಗಿರ್ಬೋದು, ಈ ಮಿಲ್ಕ್ ಶೇಕ್ ಅಂತೆ ಎಲ್ಲಾನು ಮಾಡೋದು. ಹಾಗೇನೆ ಈ ಪೌಡರ್ಸು ಅಷ್ಟೇ, ನಾನು ಆದಷ್ಟು ಗರಂ ಮಸಾಲ ಆಗಿರ್ಬೋದು ಎಲ್ಲಾನು ನಾನು ಮನೇಲೆ ಮಾಡ್ಕೊಂತಿರ್ತೀನಿ. ಔಟ್ಸೈಡ್ ಪ್ಯಾಕೆಟ್ಸ್ ತರೋದು ತುಂಬಾ ಕಡಿಮೆ. ಸೊ ಆ ರೀತಿ ಮಾಡ್ಕೊಂಡಾಗ ನಮ್ಗೆ ಸ್ವಲ್ಪ ಈ ಬ್ಲೆಂಡರ್ಸ್ ಆಗಿರ್ಬೋದು, ಮಿಕ್ಸಿ ತುಂಬಾ ಉಪಯೋಗ ಅಂದ್ರೆ ಯೂಸ್ ಮಾಡೋದು ಜಾಸ್ತಿ ನಾನು. ಪ್ಲಸ್ ಇವನ್ ದೋಸೆ ಬ್ಯಾಟರ್ಗೂ ಅಷ್ಟೇ ನಾನು ಗ್ರೈಂಡರ್ ಯೂಸ್ ಮಾಡಲ್ಲ. ಗ್ರೈಂಡರ್ ಇದೆ ನಮ್ಮ ಮನೇಲಿ, ಬಟ್ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟಿದೀನಿ. ಯಾಕಂದ್ರೆ ಅದು ಸ್ವಲ್ಪ ನನ್ಗೆ ರಿಸ್ಕ್ ಅನ್ಸುತ್ತೆ ಕೆಲ್ಸ, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲಾನು. ಸೊ ಯಾವ್ದಾದ್ರು ಈಸಿಯಾಗಿ ಆಗುವಂತ ಒಂದು ಗ್ರೈಂಡರ್ ಸಿಕ್ಕಿದ್ರೆ ನೋಡೋಣ ಅನ್ಕೊಂಡಿದೀನಿ. ಸದ್ಯಕ್ಕಂತೂ ಇನ್ನು ಆತರ ನನ್ಗೆ ಯಾವ್ದು ಕಾಣಿಸಿಲ್ಲ.
ಕಾಣಿಸಿದ್ರೆ ಅದು ಒಂದು ಪ್ಲಸ್ ತಗೊಂಡ್ರು ಇವಾಗ ನನ್ಗೆ ಏನ್ ಕಿಚನ್ ಅಲ್ಲಿ ಇವಾಗ ಇರೋ ಐಟಮ್ಸ್ ಇಟ್ಕೊಳಕ್ ಕರೆಕ್ಟ್ ಆಗಿದೆ. ಸೊ ಅದು ಪ್ಲೇಸ್ ಎಲ್ಲ ನಾನು ಕ್ಲೀನ್ ಆಗಿ ನೋಡ್ಕೊಂಡು ಪರ್ಚೇಸ್ ಮಾಡಬೇಕು ಏನಾದ್ರೂ ಒಂದು ಪರ್ಚೇಸ್ ಮಾಡಿದ್ರು. ಸೊ ಹಂಗಾಗಿ ಅದೆಲ್ಲ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ದೋಸೆಗೆ ಇಡ್ಲಿಗೆ ಎಲ್ಲ ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಹಂಗಾಗಿ ಸ್ವಲ್ಪ ಮಿಕ್ಸರ್ಸ್ ಜಾಸ್ತಿನೇ ಬೇಕು ನನಗೆ. ಸೊ ನೋಡ್ಕೊಂಡು ಹೊಸ ಹೊಸ ಐಟಮ್ಸ್ ಅನ್ನ ನೋಡಿ ಮಾಡಿ ನನ್ನ ಒಂದು ಬಜೆಟ್ ಯಾವ ರೀತಿ ಬರುತ್ತೆ ಆ ಮಂತ್ ಹಾಗೆ ಇವತ್ತು ಇದನ್ನೆಲ್ಲ ಮಾಡ್ಕೊಳ್ಳುವಾಗ ಒಂದೆರಡು ಅಮೆಝಾನ್ ಇಂದ ಪಾರ್ಸಲ್ಸ್ ಬಂತು. ಆ ಒಂದು ಮಸಾಲಾ ಬಾಕ್ಸ್ ನ ತರಿಸಿದ್ದೆ. ನಮ್ಮ ಮನೇಲಿ ಒಂದು ಉಡಂದು ಇತ್ತು, ನಾನು ಅದರಲ್ಲಿ ಸ್ಪೈಸೀಸ್ ಅಂದ್ರೆ ಈಗ ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ವಾ ಅದನ್ನೆಲ್ಲ ಹಾಕಿಟ್ಟಿದ್ದೆ. ಅದು ಮೊನ್ನೆ ಕಟ್ಟ ಮುರಿದೋಯ್ತು. ಸೊ ಹಂಗಾಗಿ ಅದೆಲ್ಲ ಬೇಡ, ಬೆಟರ್ ಸ್ಟೀಲ್ ಇರ್ಲಿ ಅಂತ ಅಂದ್ಬಿಟ್ಟು ಸ್ಟೀಲೇ ತರಿಸ್ದೆ. ಇನ್ನೊಂದು ಬಂದು ಸ್ಪ್ರೌಟ್ಸ್ ಬಾಕ್ಸ್ ಅಂತ ಹೇಳಿ ತರಿಸ್ದೆ. ಅಂದ್ರೆ ಈಗ ಮೊಳಕೆ ಕಟ್ಟೋದಕ್ಕೆಲ್ಲ ಬೇಕು ಅಂತ ಅನ್ಬಿಟ್ಟು ತರ್ಸಿದೀನಿ. ಬಟ್ ಇದು ಸ್ಮಾಲ್ ಸೈಜ್ ಬಂದ್ಬಿಟ್ಟಿದೆ ಬಾಕ್ಸ್. ನಾನ್ ನೋಡ್ಕೊಂಡಿಲ್ಲ ಅಂತ ಹೇಳಿ ಅನ್ಕೋತೀನಿ. ಇದ್ರಲ್ಲಿ ಇನ್ನೂ ದೊಡ್ಡ ಸೈಜ್ ಬೇಕಿತ್ತು ನನ್ಗೆ. ಸೊ ಸುಮ್ನೆ ಏನಕ್ಕೆ ಅಂತ ಹೇಳಿ ಇದನ್ನ ರಿಟರ್ನ್ ಹಾಕ್ಬಿಡ್ತೀನಿ. ಸೊ ಅದದ್ದು ಲಿಂಕ್ ಎಲ್ಲ ನಾನೇನು ಶೇರ್ ಮಾಡಲ್ಲ. ಬಟ್ ಇದು ಮಸಾಲಾ ಬಾಕ್ಸ್ ಚೆನ್ನಾಗಿದೆ, ಚಿಕ್ಕದಾಗೆ ಇದೆ. ಅಂದ್ರೆ ನನ್ಗೆ ಆಗ್ಲೇ ಹೇಳ್ದಂಗೆ ಪಲಾವ್ ಐಟಮ್ಸ್ ಹಾಕೊಳಕ್ಕೆ ನನಗ್ ಬೇಕಾದಂಗೆ ಸೈಜ್ ಇದೆ. ಸೊ ಇದನ್ನ ಇಟ್ಕೊಂತೀನಿ. ಇನ್ನ ಬ್ಲೆಂಡರ್ದು ಮತ್ತೆ ಇದು ಏನು ಸ್ಟೀಲ್ ಬಾಕ್ಸ್ ಲಿಂಕ್ ಎರಡು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಟ್ಟಿರ್ತೀನಿ. ಇದು ಕ್ವಾಲಿಟಿ ಚೆನ್ನಾಗಿದೆ. ಇದ್ರಲ್ಲೂ ನಿಮ್ಗೆ ಸೈಜಸ್ ಬೇರೆ ಬೇರೆ ಸಿಗುತ್ತೆ. ನಾನು ಸ್ಮಾಲ್ ಸೈಜ್ ತರಿಸ್ಕೊಂಡಿದೀನಿ. ಇದ್ರಲ್ಲಿ ಇನ್ನೂ ದೊಡ್ಡ ಸೈಜ್ ಎಲ್ಲ ಆಪ್ಷನ್ ಇದೆ. ನೀವು ಅದನ್ನ ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ತಗೋಬಹುದು. ಇಲ್ಲ ಚಿಕ್ಕ ಸೈಜೇ ಸಾಕು ಅಂದ್ರೆ ನೀವು ಇದನ್ನೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು. ಸೊ ನನಗೂ ಸ್ವಲ್ಪ ಈ ಕಿಚನ್ ಐಟಮ್ಸ್ ಎಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿನೇ ಇದೆ. ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಲೇಡೀಸ್ಗೆ ಒಡವೆ, ಬಟ್ಟೆ, ಮೀನ್ ಸಿಲ್ವರ್, ಇದ್ರ ಜೊತೆಗೆ ಕಿಚನ್ ಅಲ್ಲೂ ಅಷ್ಟೇ ಹೊಸ ಹೊಸ ಪಾತ್ರೆಗಳು ತಗೊಳ್ಳೋದು ಇದೆಲ್ಲ ಇಷ್ಟ ಆಗತ್ತಲ್ವಾ. ನನ್ಗೂ ಸ್ವಲ್ಪ ಜಾಸ್ತಿನೇ ಕ್ರೇಜ್ ಇದೆ. ಸುಮಾರು ಸತಿ ನಾನು ಅದನ್ನ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ. ಇವನ್ ನಾನು ಏನಂತಂದ್ರೆ ತಿಂಗಳ ಬೇರೆ ಸೇವಿಂಗ್ಸ್ ಜೊತೆಗೆ ಇದಕ್ಕೂ ಸಹ ನಾನು ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀನಿ. ಇವಾಗ ನೋಡಿ ಇದು ಸ್ಟೀಲ್ ಬಾಕ್ಸ್ ಎಲ್ಲ ಇವೆ, ಇದು ಅಷ್ಟೊಂದು ಕಾಸ್ಟ್ ಇರಲ್ಲ. ಒಂದು 400-500 ಅಂತಂದ್ರೆ ಹಂಗೆ ತಗೊಂಡ್ಬಿಡ್ತೀನಿ. ಬಟ್ ಈ ಬ್ಲೆಂಡರ್ ತಗೊಂಡೆ ನೋಡಿ, ಅದು 6000 ಚಿಲ್ಲರೆ ಏನೋ ಇತ್ತು. ಸೊ ಅದೆಲ್ಲ ನನ್ಗೆ ಏನಂತಂದ್ರೆ 1-2 ಮಂತ್ಸ್ ಸೇವ್ ಮಾಡ್ಬಿಟ್ಟೆ ತಗೋತೀನಿ. ನಾನು ಅಂದ್ರೆ ದುಡ್ಡಿನ ವಿಚಾರದಲ್ಲಿ ತುಂಬಾ ಪಕ್ಕ. ಅಂದ್ರೆ ಪ್ರತಿ ಒಂದು ಅದಕ್ಕೆ ಅಂತ ಅನ್ಬಿಟ್ಟು ಎತ್ತಿಟ್ರೆ ಆ ದುಡ್ಡಲ್ಲೇ ತೆಗಿಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಅಂದ್ರೆ ನಾವು ಎಷ್ಟೇ ಚೆನ್ನಾಗಿ ದೇವ್ರು ನಮ್ಗೆ ಕೊಟ್ಟಿದ್ರು ನಮ್ಮ ರೂಟ್ಸ್ ಅನ್ನೋದು ಇರತ್ತೆ ನೋಡಿ. ನಾವು ಬೆಳೆದ್ ಬಂದಿರೋ ಆ ದಿನ ಯಾವತ್ತೂ ಮರಿಬಾರ್ದು. ಸೊ ನಾನು ಅದನ್ನ ಯಾವತ್ತೂ ಮರಿಯಲ್ಲ. ಇವತ್ತು ನನ್ಗೆ ಇಮಿಡಿಯೇಟ್ ಆಗಿ ಒಂದು ಬ್ಲೆಂಡರ್ ತಗೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿ ನಾನು ಆ ರೀತಿ ತಗೊಳ್ಳೋದು ಆತರ ಏನೂ ಮಾಡಲ್ಲ. ಅದೇ ಬರತ್ತೆ ನನ್ಗೆ. ಮುಂಚೆಯಿಂದ ಯಾವ ತರ ನಾವು ಒಂದೊಂದಕ್ಕೂ ಕೂಡಿಟ್ಟು ಅದನ್ನ ತಗೊಂತಾ ಇದ್ವು, ಅದೇ ಒಂದು ಖುಷಿನೂ ಕೊಡೋದು ಮನಸ್ಸಿಗೆ. ಸೊ ಇವಾಗ್ಲೂ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಎವ್ರಿ ಮಂತ್ ನನ್ಗೆ ಏನು ಮನೆಗೆ ಅಂತ ಅನ್ಬಿಟ್ಟು ಬಜೆಟ್ ಕೊಡ್ತಾರೆ ನಮ್ಮ ಮನೆಯವರು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಗೋಲ್ಡು, ಸ್ವಲ್ಪ ಮಟ್ಟಿಗೆ ಸಿಲ್ವರು, ಸ್ವಲ್ಪ ಮಟ್ಟಿಗೆ ಬಟ್ಟೆ, ಮತ್ತೆ ಮಕ್ಕಳಿಗೆ ಬೇರೆ ಆಕ್ಸೆಸರೀಸ್ ಅದು ಇದು ಅಂತ ಎತ್ತಿಟ್ಟು ಅದರಲ್ಲೇ ನಾನು ಇವನ್ ಮನೆಗೆ ಏನಾದ್ರೂ ಒಂದು ಐಟಮ್ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರೆ ಅದಕ್ಕೂ ಅಂದ್ಬಿಟ್ಟು ಒಂದ್ ಸ್ವಲ್ಪ ಎತ್ತಿಡ್ತೀನಿ. ಆ ದುಡ್ಡಲ್ಲೇ ನಾನು ಈ ತರ ಏನಾದ್ರೂ ತಗೊಳ್ತಾ ಇರ್ತೀನಿ. ಸೊ ಅದೇ ಹೇಳದ್ನಲ್ಲ ಆಗ್ಲೇ, ನಾವೆಷ್ಟೇ ಬೆಳೆದ್ರು ದೇವ್ರು ನಮ್ಗೆ ಎಷ್ಟೇ ಕೊಟ್ಟಿದ್ರು, ನಾವು ನಮ್ಮ ಒಂದು ಹಿಂದೆ ಏನ್ ನಾವಿದ್ವಿ, ನಾವ್ ಯಾವ ರೀತಿ ಬೆಳೆದ್ವಿ, ನಮ್ಗೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಅಂದ್ರೆ ನಾನು ಯಾವಾಗ್ಲೂ ಅದನ್ನೇ ಫಾಲೋ ಮಾಡ್ತೀನಿ. ನನ್ನ ಮೈಂಡ್ ಅಲ್ಲಿ ಇದ್ದೇ ಇರತ್ತೆ. ಸೊ ಇವತ್ ಚೆನ್ನಾಗಿದ್ದೀನಿ ಬೇಕಾಬಿಟ್ಟಿ ಖರ್ಚು ಮಾಡೋದು ಆತರ ನಾನ್ ಮಾಡಕ್ ಹೋಗೋದೇ ಇಲ್ಲ. ಸೊ ಯಾಕಂದ್ರೆ ಕೆಲವು ಸತಿ ನಮ್ಗೆ ಗೊತ್ತಿರಲ್ಲ ಏನ್ ಬರುತ್ತೆ ಏನ್ ಬರಲ್ಲ ಅಂತ ಅನ್ಬಿಟ್ಟು ಸೇವಿಂಗ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ನಾನು ಅದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾನೆ ಇರ್ತೀನಿ. ಈಗ ಲಾಸ್ಟ್ ಮಂತ್ ನೋಡಿ, ಈ ತಿಂಗಳು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಅಂದ್ರೆ ಹೋದ್ ತಿಂಗಳು ನಾನೇನ್ ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಲ್ವಾ, ಸೊ ಅದನ್ನ ನಾನು ಈ ತಿಂಗಳು ಖರ್ಚು ಮಾಡ್ತೀನಿ. ಮತ್ತೆ ಈ ತಿಂಗಳು ಸೇವ್ ಮಾಡೋದು ಬರೋ ತಿಂಗಳು, ಲೈಕ್ ಆ ತರ ಮಾಡ್ಕೊಂಡು ಹೋಗ್ತಿರ್ತೀನಿ. ಯಾಕಂದ್ರೆ ಯಾವಾಗ ನಮ್ಗೆ ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕು ಅಂತ ಅಂದಾಗ ನಾವ್ ಇವ್ರನ್ನ ಕೇಳಕ್ ಆಗ್ಬೋದು. ಇಲ್ಲ ಅಂತಂದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗತ್ತೆ. ಬಿಕಾಸ್ ಈ ಒಂದು ಇನ್ಸಿಡೆಂಟ್ ನಮ್ಮ ಫ್ಯಾಮಿಲಿಲೂ ಒಂದ್ಸತಿ ಆಗಿತ್ತು. ನಿಜವಾಗ್ಲೂ ಆ ಟೈಮಲ್ಲಿ ನಾವು ಎಷ್ಟು ಅಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿತ್ತು. ಅದು ಒಂದು ಪರ್ಸನಲ್ ಇಶ್ಯೂ. ಸೊ ಅದನ್ನ ನಾನು ಹೇಳ್ಕೊಳ್ಲಿಕ್ ಆಗೋದಿಲ್ಲ. ಅಂದ್ರೆ ನಮ್ಮ ಅತ್ತೆಯವರ ಹಾಸ್ಪಿಟಲೈಸ್ ಆದಾಗ
ಸ್ವಲ್ಪ ನಮಗೆ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಸೊ ಅದೆಲ್ಲ ಬೇಡ ವಿಡಿಯೋಸಲ್ಲಿ. ಸೊ ಆವಾಗ ನಾವು ಅನ್ಕೋತಾ ಇದ್ವಿ, ಸೊ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ನಾವು ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಬೇಕಾಗತ್ತೆ ಅನ್ನೋದೆಲ್ಲ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಸೊ ಅದಾದ್ಮೇಲೆ ಆ ಇನ್ಸಿಡೆಂಟ್ ಆದ್ಮೇಲಂತೂ ನಾನು ಮತ್ತೆ ನಮ್ಮ ಮನೆಯವ್ರು ಇನ್ನೂ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ ಆಗಿ ಹೋಗ್ಬಿಟ್ಟಿದೀವಿ. ಇನ್ನೂ ನೋಡ್ಕೊಂಡು ಮಾಡಬೇಕು, ನಮ್ಗೆ ಇವತ್ತಿದೆ ಅಂತ ಅಂದ್ಬಿಟ್ಟು ಬೇಕಾಬಿಟ್ಟಿ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಪ್ಲಸ್ ಇನ್ನೊಂದೇನಂತಂದ್ರೆ ಇವಾಗ ನಮ್ಮ ಮಕ್ಳು ಸಹ ನಮ್ಮನ್ನೇ ನೋಡ್ತಿರ್ತಾರೆ ಅಲ್ವಾ. ಅವರು ಪಪ್ಪ ಹೆಂಗ್ ಖರ್ಚು ಮಾಡ್ತಾರೆ, ಅಮ್ಮ ಹೆಂಗ್ ಮಾಡ್ತಾರೆ ಅನ್ನೋದನ್ನೆಲ್ಲಾನು ಅವರು ನೋಡ್ಕೋತಾ ಇರ್ತಾರೆ. ಸೊ ನಾವ್ ಹೆಂಗಂದ್ರೆ ಹಂಗ್ ಮಾಡ್ತಿದ್ರೆ ಅವ್ರಿಗೂ ಅದೇ ಬಂದ್ಬಿಡತ್ತೆ ತಲೆಯಲ್ಲಿ. ಅದಕ್ಕೆ ಒಂದ್ ವ್ಯಾಲ್ಯೂ ಅನ್ನೋದೇ ಇರಲ್ಲ, ವಸ್ತುಗಾಗ್ಬೋದು ದುಡ್ಗಾಗ್ಬೋದು. ನಮ್ಗೆ ಇವತ್ತು ಇದು ಬೇಕು ಅಂದ್ರೆ ಇದು ಬೇಕು ಅನ್ನೋದು ಬಂದ್ಬಿಡತ್ತೆ. ಸೊ ನಾವ್ ಎಷ್ಟೇ ಬಾಯಲ್ಲಿ ಹೇಳಿ ನಾವ್ ಏನ್ ನಡ್ಕೋತೀವೋ ಮಕ್ಳು ಅದನ್ನೇ ಫಾಲೋ ಮಾಡೋದು. ಸೊ ನಾವ್ ಈ ರೀತಿ ಬಜೆಟ್ ಅಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಮಕ್ಕಳ ಮೈಂಡ್ ಅಲ್ಲೂ ಅದೇ ಬರುತ್ತೆ. ನಾವ್ ಇದನ್ನ ಕೇಳಬಾರ್ದು, ಇದು ಹೆವಿ ಕಾಸ್ಟ್ಲಿ ಇದೆ, ಇದಕ್ಕಿಂತ ಇದು ಇನ್ನೂ ಸ್ವಲ್ಪ ಕಡಿಮೆ ರೇಂಜ್ ಇರೋದು ನಾವು ನೋಡ್ಬೇಕು ಅನ್ನೋದು. ಪ್ಲಸ್ ಏನಂದ್ರೆ ಗೊತ್ತಿಲ್ಲ, ನನ್ನ ಅದೃಷ್ಟನೋ ಏನೋ, ನನ್ನ ಮಕ್ಕಳು ಹಂಗೆ ಇದ್ದಾರೆ. ಅವರು ಅಷ್ಟೇ ಬೇಕಾಬಿಟ್ಟು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನೋಡ್ಕೊಂಡು ಅವ್ರಿಗೆ ಅವಶ್ಯಕತೆ ಇದ್ರೆ ಮಾತ್ರನೇ ಏನಾದ್ರು ತಗೊಂತಿರ್ತಾರೆ. ಸೊ ಆ ರೀತಿ ಇರತ್ತೆ. ಇನ್ನ ಈ ವಿಡಿಯೋ ವಿಚಾರಕ್ಕೆ ಬಂದ್ರೆ ಬಟ್ಟೆ ಎಲ್ಲ ಸ್ವಲ್ಪ ನೆನ್ನೆ ಹಾಕಿದ್ದೆಲ್ಲ ತೆಗೆದ್ಬಿಟ್ಟು ಇವತ್ತು ಹಾಕಿದ್ದನ್ನೆಲ್ಲ ಮತ್ತೆ ಅಗೇನ್ ಒಣಗಾಕ್ತೆ. ಅದೆಲ್ಲ ರೊಟೀನ್ ಇರುತ್ತೆ ಎಲ್ಲಾರ ಮನೇಲೂ, ಸೇಮ್ ನಮ್ಮ ಮನೇಲೂ ಅದೇನೆ. ಆಮೇಲೆ ಸ್ವಲ್ಪ ಇಲ್ಲಿ ವಿಂಡೋ ಒಂದು ಮಾಡಿಸಿದ್ವಿ, ಅದು ಸ್ವಲ್ಪ ನನಗೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಅದು ಒಂದು ನಮ್ಮ ಮನೇಲಿ ನಾನು ನಮ್ಮ ಮನೆಯವ್ರ ಹೆಲ್ಪ್ ಕೇಳ್ತೀನಿ, ಬಟ್ ಇವತ್ತು ಅವರು ಅದನ್ನು ಮಾಡ್ಕೊಡ್ಲೇ ಇಲ್ಲ. 2-3 ದಿನದಿಂದ ಕೇಳಿ ಹಂಗಾಗಿ ಇವತ್ತು ಅದನ್ನ ನಾನೇ ಎಲ್ಲ ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ಅದಾದ್ಮೇಲೆ ನಾನೇನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ನನ್ಗೆ ಸ್ವಲ್ಪ ಆರ್ನಿ ಕಲೆಕ್ಷನ್ ಅಲ್ಲಿ ಕೆಲಸ ಇತ್ತು. ಸೊ ನನ್ಗೆ ಆರ್ನಿ ಕಲೆಕ್ಷನ್ ನ ಪದೇ ಈ ಒಂದು ಬ್ಲಾಗ್ ಅಲ್ಲಿ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ, ಅದು ಪೇಜಸ್ ಸಪ್ರೇಟ್. ಸೊ ಅದನ್ನೇ ಸಪ್ರೇಟ್ ಆಗಿ ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಿರ್ತೀನಿ. ಇದು ನೆಕ್ಸ್ಟ್ ಡೇ ನಾನು ಇದು ಬೀಟ್ರೂಟ್ ಜ್ಯೂಸ್ ಮಾಡಿದ್ದೆ. ಸೊ ಆ ಜ್ಯೂಸ್ ಕುಡ್ದಿರ್ಲಿಲ್ಲ ಬೆಳಗ್ಗೆ. ಸೊ ಅದನ್ನ ಕುಡಿದ್ಬಿಟ್ಟು ಆಮೇಲೆ ನೆನ್ನೆ ಎಲ್ಲ ಮಸಾಲಾ ಬಾಕ್ಸಸ್ ಏನಿತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ಅದನ್ನೆಲ್ಲ ಆರ್ಗನೈಸ್ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೀನಿ. ಇನ್ನ ನಾನ್ ಟೋಟಲ್ ಒಂದು 3 ಬಾಕ್ಸಸ್ ಅನ್ನ ಇಟ್ಕೊಂಡಿದ್ದೀನಿ. ಒಂದ್ರಲ್ಲೆಲ್ಲ ನಾರ್ಮಲ್ ಒಗ್ಗರಣೆಗೆ ಹಾಕ್ತಿವಿ ಅಲ್ವಾ, ಅಂದ್ರೆ ಈಗ ನಾವು ಚಿತ್ರಾನ್ನ, ಪುಳಿಯೋಗರೆ ಆ ತರ ಎಲ್ಲಾದ್ರೂ ಮಾಡಿದಾಗ ಕಡಲೆಬೇಳೆ ಆಗಿರ್ಬೋದು, ಉದ್ದಿನ ಬೇಳೆ, ಕಡಲೆ ಬೀಜ, ಈ ತರದ್ದೆಲ್ಲ ಏನೇನಿದೆ ಅದೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕೋತಿರ್ತೀನಿ ನಾನು. ಇನ್ನೊಂದು ಬಾಕ್ಸ್ ಎಲ್ಲ ಬಂದು ಕಂಪ್ಲೀಟ್ ಆಗಿ ಡ್ರೈ ಪೌಡರ್ಸ್ ಲೈಕ್ ಖಾರದ ಪುಡಿ, ಧನಿಯಾ ಪುಡಿ, ಮತ್ತೆ ಗರಂ ಮಸಾಲ ಆಗಿರ್ಬೋದು, ಮೆಣಸಿನ ಪುಡಿ, ಇದೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿಡ್ತೀನಿ. ಮತ್ತೆ ನೆನ್ನೆ ಒಂದು ನಾನು ಅಂದ್ರೆ ಸ್ಟೀಲ್ ಬಾಕ್ಸ್ ತಗೊಂಡಿದ್ದೆ, ಅಮೆಝಾನ್ ಇಂದ ತರಿಸಿದೆ ಅಂತ ಹೇಳೋದ್ನಲ್ವಾ, ಅದ್ರಲ್ಲೆಲ್ಲ ಪಲಾವ್ಗೆ ನಾವು ಯೂಸ್ ಮಾಡುವಂತ ಸ್ಪೈಸಸ್ ಅನ್ನೆಲ್ಲ ಹಾಕಿಡ್ತೀನಿ. ಸೊ ಈ ರೀತಿ ಹಾಕಿಟ್ಕೊಳ್ಳೋದ್ರಿಂದ ನನ್ಗೆ ಬೆಳಿಗ್ಗೆ ಹೊತ್ತೆಲ್ಲ ಬೆಳಿಗ್ಗೆ ಹೊತ್ತೆ ಅಂತಲ್ಲ, ನನ್ ಅಡ್ಗೆ ಮನೇಲಿ ಅಡ್ಗೆ ಕೆಲಸ ಮಾಡುವಾಗ ತುಂಬಾ ಈಸಿ ಆಗಿ ಹೋಗ್ಬಿಡತ್ತೆ. ಎಸ್ಪೆಷಲಿ ಮಕ್ಳೇನಾದ್ರು ಮಾಡ್ತಾರೆ ಅಂದಾಗ ಒಂದೊಂದನ್ನು ಅವ್ರು ಕೇಳ್ತಾನೆ ಇರ್ತಾರೆ, ಅಮ್ಮ ಅದೆಲ್ಲಿ ಇಟ್ಟಿದ್ದೀರಾ, ಇದೆಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ. ಸೊ ಹಂಗಾಗಿ ಎಲ್ಲ ಒಂದ್ ಸೈಡ್ ಇಟ್ಟಾಗ ಅವ್ರಿಗೂ ಈಸಿಯಾಗಿ ಆಕ್ಸೆಸ್ ಆಗತ್ತೆ, ಅವರು ಆರಾಮಾಗಿ ಅಡ್ಗೆ ಮಾಡಕ್ಕೆ ಅವ್ರಿಗೂ ಒಂಥರ ರಿಲ್ಯಾಕ್ಸ್ ಆಗಿರತ್ತೆ. ಇಲ್ಲ ಅಂತಂದ್ರೆ ಅದನ್ನ ಹುಡುಕೊಂಡೇ ಅವ್ರಿಗೊಂಥರ ಮೂಡ್ ಆಫ್ ಆಗಿ ಹೋಗ್ಬಿಟ್ಟು ಅಡ್ಗೆ ಮಾಡಕ್ ಇಂಟ್ರೆಸ್ಟೇ ಬರೋದಿಲ್ಲ. ಸೊ ನನ್ಗೂ ಹೆಲ್ಪ್ ಆಗತ್ತೆ ಅಂತ ಹೇಳಿ ನಾನು ಈ ರೀತಿ ಒಂದನ್ನ ಫಾಲೋ ಮಾಡ್ತಿರ್ತೀನಿ. ಸೊ ಇನ್ನ ಇವತ್ತು ನಾನು ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಚಟ್ನಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಇದು ಸುಮಾರು ಸತಿ ನಾನು ಮಾಡಿದೀನಿ, ಆಲ್ರೆಡಿ 1-2 ಸತಿ ಹಾಕಿದ್ದೆ, ಬಟ್ ಹಳೆ ವಿಡಿಯೋಸ್ ಅಲ್ಲಿ ಇರ್ಬೋದು. ಇವತ್ತು ಹಂಗೆ ರೆಸಿಪಿನ ಶೇರ್ ಮಾಡ್ಕೊಂತೀನಿ. ಈ ಅಗಸೆ ಬೀಜ ಅಂತ ಹೇಳ್ತಾರೆ. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಜಾಸ್ತಿ ಇವತ್ತೆಲ್ಲ ಅವಶ್ಯಕತೆ ಇಲ್ಲ, ಇದು ಬೇಗನೆ ಫ್ರೈ ಆಗೋಗ್ಬಿಡತ್ತೆ. ಮತ್ತೆ ಅದಕ್ಕೆ ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವನು ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಇನ್ನ ಹುಣಸೆ ಹಣ್ಣು
ಬೆಳ್ಳುಳ್ಳಿ ಮತ್ತೆ ಉಪ್ಪು ಇಷ್ಟ ಹಾಕೋತೀನಿ. ಮತ್ತೆ ಕೆಲವರು ಇದಕ್ಕೆ ಜೀರಿಗೆನೂ ಆಡ್ ಮಾಡ್ತಾರೆ ಮತ್ತೆ ಬೆಲ್ಲನೂ ಆಡ್ ಮಾಡ್ತಾರೆ. ಆದ್ರೆ ನನ್ಗೆ ಅವೆಲ್ಲ ಯಾವುದು ಇಷ್ಟ ಆಗಲ್ಲ ಟೇಸ್ಟ್. ಸೊ ನಾನು ಸಿಂಪಲ್ ಆಗಿ ಮಾಡ್ಕೊಂತೀನಿ. ತುಂಬಾನೇ ಒಳ್ಳೇದು ಇದೆ ಆಕ್ಚುಲಿ. ಮತ್ತೆ ಇದು ಫ್ಲಾಕ್ ಸೀಡ್ಸ್ ಏನಿದೆ ಅಂದ್ರೆ ಅಗಸೆ ಬೀಜ, ಇದು ಡೈರೆಕ್ಟ್ ಆಗಿ ನಾವು ತಿನ್ಬಾರ್ದು. ಹಂಗೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹಂಗೆ ತಿನ್ಬೋದು ಅಂತ ತಿನ್ಬಿಡ್ತಾರೆ. ಬಟ್ ಹಂಗೆ ತಿನ್ನೋದಕ್ಕಿಂತ ನಾವ್ ಈ ರೀತಿ ಪೌಡರ್ ಮಾಡ್ಕೊಂಡು ತಿನ್ನೋದ್ರಿಂದ ಇದ್ರಲ್ಲಿ ಇರುವಂತ ಬೆನಿಫಿಟ್ಸ್ ನಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಈ ತರ ಚಟ್ನಿ ಪೌಡರ್ ನ ಮಾಡ್ಕೊಳ್ಳಿ. ತುಂಬಾನೇ ಟೇಸ್ಟಿ ಆಗಿರತ್ತೆ ಸಿಂಪಲ್ ಆಗಿ. ಮತ್ತೆ ನೀವೊಂದು ಬಾಟಲ್ ಅಲ್ಲಿ ಇದನ್ನ ಸ್ಟೋರ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂದ್ರೆ ಆಲ್ಮೋಸ್ಟ್ 2 months ಬರತ್ತೆ. ಬಟ್ ನಮ್ಮ ಮನೇಲಿ ಒಂದ್ 20 ದಿನಕ್ಕೆ ಖಾಲಿ ಆಗೋಗ್ಬಿಡತ್ತೆ ಇದು. ಯಾಕಂದ್ರೆ ನನ್ಗೆ ತುಂಬಾ ಫೇವ್ರೇಟ್. ಮತ್ತೆ ನಾನು ಇದನ್ನ ಚಪಾತಿ ರೊಟ್ಟಿ ಆಗಿರ್ಬೋದು. ಮತ್ತೆ ಇನ್ನೊಂದ್ ಏನಂತಂದ್ರೆ ನನ್ಗೆ ಮೇನ್ ಇದನ್ನ ನಾನು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತೀನಿ. ಸೀರಿಯಸ್ಲಿ ಕೆಲವು ಸಾರುಗಳು ಇಷ್ಟ ಆಗಲ್ಲ ನನ್ಗೆ ತಿನ್ನೋದಕ್ಕೆ. ಅಂತ ಟೈಮಲ್ಲಿ ನಾನು ಈ ತರ ಮಾಡ್ಕೊಂತೀನಿ. ತುಂಬಾ ಟೇಸ್ಟಿ ಆಗಿರತ್ತೆ. ಇನ್ನೂ 1-2 ತುತ್ತು ಎಕ್ಸ್ಟ್ರಾ ತಿನ್ಬಿಡ್ತೀನಿ ನಾನು. ಸ್ವಲ್ಪ ಜಾಸ್ತಿ ಹಾಕೊಂಡು ನಾನೇ ಮಾಡೋದು. ಮತ್ತೆ ನಮ್ಮ ಪಾವನಿಗೆ ಚಪಾತಿ ಮೊಸರು ಮತ್ತೆ ಈ ಚಟ್ನಿ ಪೌಡರ್ ಇದ್ರೆ ಅವಳಿಗೂ ಸಿಕ್ಕಾಪಟ್ಟೆ ಇಷ್ಟ, ಅವಳು ತಿಂತಾಳೆ. ಸೊ ಟ್ರೈ ಮಾಡಿ ನೋಡಿ. ಇದರಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ ನಿಜವಾಗ್ಲೂ ಹೆಲ್ತ್ಗೆ, ಮಕ್ಕಳಿಗೆ ಆಗಿರ್ಬೋದು, ಇವನ್ ನಮ್ಗೆ ಆಗಿರ್ಬೋದು. ಅದ್ರ ಎಸ್ಪೆಷಲಿ ನಮ್ಗೆ ಈ ಮಂತ್ಲಿ ಸೈಕಲ್ ಟೈಮ್ ಅಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗೆಲ್ಲ ಇದು ತುಂಬಾನೇ ಒಳ್ಳೆಯದು. ಸೊ ಹಂಗೆ ತಿನ್ನೋ ಬದಲು ಈ ತರ ಪೌಡರ್ ಮಾಡಿಟ್ಟು ಅಂದ್ರೆ ಚಟ್ನಿ ಪೌಡರ್ ಮಾಡಿಟ್ಕೊಂಡು ತಿನ್ನಿ. ಟೇಸ್ಟ್ ಚೆನ್ನಾಗಿರತ್ತೆ. ಮತ್ತೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾನೇ ತಿನ್ಬೇಕು ಅನ್ಸುತ್ತೆ. ಹಂಗೆ ತಿನ್ನಕ್ ಹೋಗಿದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 1-2 ದಿನ ಒಂದ್ ಜೋಶಲ್ಲಿ ತಿಂತೀವಿ, ಆಮೇಲೆ ಬೋರ್ ಆಗೋಗ್ಬಿಡತ್ತೆ. ಸೊ ಈ ತರ ಏನಾದ್ರು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ರೆಗ್ಯುಲರ್ ಆಗಿ ನಮ್ಮ ಒಂದು ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡು ಹೋಗಿ ನಾವು ಅದ್ರ ಬೆನಿಫಿಟ್ಸ್ ಸಹ ನಮ್ಗೆ ಈಸಿಯಾಗಿ ಸಿಗ್ತಾ ಇರತ್ತೆ. ಅವತ್ತಿನ ಸಂಜೆ ತುಳಸಿ ಹಬ್ಬ ಇತ್ತು. ಸೊ ಹಂಗಾಗಿ ಅವತ್ತಿನ ಸಂಜೆ ಅಂತ ಇದ್ದೀನಿ, ಅವತ್ತಿನ ದಿನ ತುಳಸಿ ಹಬ್ಬ ಆಯ್ತು. ಸೊ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ಕೆಲಸ ಆದ್ಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ. ಇನ್ನ ನಾನು ಲಾಸ್ಟ್ 1-2 ವ್ಲಾಗ್ ಬಂದು ಅಮ್ಮನ ಮನೆ ಹೋಮ್ ಟೂರ್ದು ಹಾಕಿದೆ. ಅದರಲ್ಲಿ ಸಿಕ್ಕಾಪಟ್ಟೆ ಜನ ಅಂದ್ರೆ ಆಲ್ಮೋಸ್ಟ್ ಆಲ್ 90% ಎಲ್ಲ ಪಾಸಿಟಿವ್ ಆಗಿ ಬಂದಿದೆ. ಕೆಲವು ಕ್ವಶನ್ಸ್ ಸಹ ಬಂದಿದೆ. ಅಂದ್ರೆ ಮನೆಯದು ಕಾಸ್ಟ್ ಎಷ್ಟಾಯ್ತು ಅಂತ ಹೇಳಿ, ಮತ್ತೆ ಇಂಟೀರಿಯರ್ ಕಾಸ್ಟ್ ಎಲ್ಲ ಎಷ್ಟಾಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ಹೇಳಿ ಅಂತ ಅಂದ್ಬಿಟ್ಟು, ಮತ್ತೆ ಕಿಚನ್ ಡೈಮೆನ್ಷನ್ ಎಷ್ಟಿದೆ, ರೂಮ್ಸ್ ಡೈಮೆನ್ಷನ್. ಸೊ ನಾನು ಅಷ್ಟು ಡೀಟೇಲ್ ಆಗಿ ಖಂಡಿತ ನಾನು ಅಲ್ಲಿ ಅವ್ರನ್ನ ಕೇಳಲೂ ಇಲ್ಲ, ಅದು ನನ್ಗೆ ಐಡಿಯಾನೂ ಇಲ್ಲ. ಬಿಕಾಸ್ ಈಗ ನಮ್ಮನೆ ಅಂತ ಅಂದಾಗ ನಾವು ಹೇಳ್ಬೋದು ನಮ್ದು ಹಾಲ್ ಇಷ್ಟಿದೆ, ಕಿಚನ್ ಇಷ್ಟಿದೆ ಅಂತ ಹೇಳ್ಬಿಟ್ಟು. ಈವನ್ ನಮ್ಮ ಮನೇದ್ ಕೇಳಿದ್ರು ನನಗೆ ಕಿಚನ್ ಎಲ್ಲ ಎಷ್ಟೆಷ್ಟು ಡೈಮೆನ್ಷನ್ ಇದೆ ಅಂತ ಈಗ ಕೇಳಿದ್ರು ನನಗೆ ಅದು ಗೊತ್ತಿಲ್ಲ. ಸೊ ನಾನು ಅಷ್ಟು ಡೀಟೇಲ್ ಆಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮತ್ತೆ ಪ್ರೈಸು ಅಷ್ಟೇ ನಾನು ಕೇಳಕ್ ಹೋಗ್ಲಿಲ್ಲ ಎಷ್ಟಾಯ್ತು ಏನಾಯ್ತು ಅಂತ ಹೇಳಿ. ಮತ್ತೆ ಇನ್ನೊಂದು ಕ್ವಶನ್ ನನಗೆ ಫ್ರೀಕ್ವೆಂಟ್ಲಿ ಬಂದಿರೋದು ಏನಂತಂದ್ರೆ, ನಿಮ್ಮ ಅಮ್ಮ ಅವ್ರದ್ದು ರೂಮು ತೋರ್ಸಿಲ್ಲ ಯಾಕೆ ನೀವು ಅಂತ ಅಂದ್ಬಿಟ್ಟು ಕೇಳಿದ್ರೆ, ಆಕ್ಚುಲಿ ಏನಂದ್ರೆ ಕಿಚನ್ ಇದೆ ನೋಡಿ ಅಲ್ಲಿ. ನೀವು ಇದು ಸೆಕೆಂಡ್ ಪಾರ್ಟ್ ಅಲ್ಲ, ಫಸ್ಟ್ ಪಾರ್ಟ್ ಅಲ್ಲಿ ನಾನು ದೇವ್ರ ಮನೆ ಹಾಲು ಕಿಚನ್ ಎಲ್ಲ ತೋರ್ಸಿದ್ದೀನಲ್ಲ, ಆ ಕಿಚನ್ ಪಕ್ಕದಲ್ಲಿ ಒಂದು ರೂಮ್ ಇದೆ. ಆ ರೂಮು ನಮ್ಮ ಅಪ್ಪ ಅಮ್ಮನ್ಗೆ ಅಂತ ಅಂದ್ಬಿಟ್ಟೆ ಮಾಡಿರೋದು. ಬಟ್ ಏನಂತಂದ್ರೆ ನಮ್ಮ ತಂದೆಯವ್ರಿಗೆ ಸ್ಟ್ರೋಕ್ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಬ್ಲಾಗ್ ಅಲ್ಲಿ. ಅವ್ರಿಗೆ ಸ್ಟೆಪ್ಸ್ ಹತ್ತಿ ಇಳಿಯೋದಕ್ಕೆ ಕಷ್ಟ ಆಗತ್ತೆ. ಮತ್ತೆ ಕೆಲವರು ಲಿಫ್ಟ್ ಇಡ್ಬೋದು ಅಂತ ಹೇಳಿದ್ರು. ಬಟ್ ಅಲ್ಲಿ ಲಿಫ್ಟ್ ಇಡೋದಕ್ಕೆ ಅಂತ ಹೇಳಿ, ಯಾಕಂದ್ರೆ ಇದು ಕೆಳಗಡೆ ಆಲ್ರೆಡಿ 1 ಫ್ಲೋರ್ ಇದ್ದಿದ್ರಿಂದ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು ಅವರು. ಸೊ ಅದು ಆಲ್ಟ್ರೇಷನ್ ಮಾಡೋ ಟೈಮಲ್ಲಿ ಕೆಲವೊಂದು ನಮ್ಗೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ರೀಸನ್. ಮತ್ತೆ ಮೇನ್ ರೀಸನ್ ಏನಂತಂದ್ರೆ, ನಮ್ಮ ತಂದೆಯವ್ರಿಗೆ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಏನೋ ನಾವು ಕರ್ಕೊಂಡೋಗಿ ಬಿಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರು ಟೈಮ್ ಪಾಸ್ ಆಗೋದಿದೆ ನೋಡಿ, ಅದು ತುಂಬಾ ಕಷ್ಟ. ಬಟ್ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಅವ್ರದ್ದು ಅಲ್ಲಿ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಅಮ್ಮನ ಮನೆ ಮುಂದೆ ಸ್ವಲ್ಪ ಪೋರ್ಟಿಕೋ ಅಂದ್ರೆ ಪಾರ್ಕಿಂಗ್ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಅಲ್ಲಿ ಬಂದು ಕುತ್ಕೊಂಡು ಅವ್ರಿಗೊಂಥರ ಒಳ್ಳೆ ಟೈಮ್ ಪಾಸ್ ಆಗತ್ತೆ. ಇಲ್ಲ ಅಂತಂದ್ರೆ ಪಾಪ ಮೇಲ್ಗಡೆಗೆ ಅಂದ್ರೆ ಅಲ್ಲಿರೋರೆಲ್ಲ ಯಾರು ಮೇಲೆ ಎವ್ರಿ ಡೇ ಯಾರು ಬರ್ತಾರೆ ಹೇಳಿ, ಮೇಲ್ ಹತ್ತು ಬಂದು ಅವ್ರ ಜೊತೆ ಕುತ್ಕೊಂಡು ಮಾತಾಡಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲೇ ಆದ್ರೆ ಅಲ್ಲೆಲ್ಲಾರು ಒಂದು ಮಾರ್ನಿಂಗ್ ಅವರು ಜಾಬ್ ಕೆಲ್ಸಗಳಿಗೆ ಹೋಗೋ ಒಂದು
15 ಮಿನಿಟ್ಸ್ 20 ಮಿನಿಟ್ಸ್ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಮತ್ತು ಈವ್ನಿಂಗ್ಸ್ ಟೈಮ್ ಬಂದು 1 to 2 ಅವರ್ಸ್ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಅಲ್ಲಿ ಮಾತಾಡೋದು, ಡಿಸ್ಕಷನ್ಸ್ ಮಾಡೋದು ಇರುತ್ತೆ. ಅವ್ರಿಗೂ ಒಳ್ಳೆ ಟೈಮ್ ಪಾಸ್ ಎಲ್ಲ ಆಗತ್ತೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಮ್ಮ ತಂದೆಯವ್ರನ್ನ ನಾವು ಗ್ರೌಂಡ್ ಫ್ಲೋರಲ್ಲೇ ಬಿಟ್ಟಿದ್ದೀವಿ. ಪ್ಲಸ್ ಅಮ್ಮ ಏನಂತಂದರೆ 2 ಕಡೆ ಇರ್ತಾರೆ, ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಆ ಥರ. ರೂಮ್ ಬಂದು ಅವ್ರಿಗೆ ಕಿಚನ್ ಪಕ್ಕದಲ್ಲಿ ರೂಮ್ ಇದೆ. ಬಟ್ ನಿಜ ಹೇಳಬೇಕು ಅಂದರೆ ನಾವು ಶೂಟ್ ಮಾಡಿದ್ವಿ ರೂಮ್ನ. ಬಟ್ ಏನಂದರೆ ಆ ವಿಡಿಯೋ ಬಂದು ನಾನು ಶೂಟ್ ಮಾಡಿದ್ದಲ್ಲ, ಒಂದು ವಿಡಿಯೋಗ್ರಾಫರ್ನ ಕರೆಸಿ ಶೂಟ್ ಮಾಡಿಸಿದ್ವಿ. ಎಡಿಟಿಂಗು ಸಹ ಅವರೇ ಮಾಡಿದ್ದು. ಬಟ್ ಅವರು ಆ ರೂಮ್ನ ಎಡಿಟಿಂಗ್ ಮಾಡುವಾಗ ಆ ರೂಮ್ನ ಅವರು ತೋರಿಸಿಲ್ಲ. ಯಾಕೆ ತೋರಿಸಿಲ್ಲ, ಮೇ ಬಿ ಟೈಮಿಂಗ್ಸ್ ಏನಾದರೂ ಇದಾಯ್ತೋ ಇಲ್ಲ ಕರೆಕ್ಟಾಗಿ ವಿಡಿಯೋ ಶೂಟ್ ಆಗಿಲ್ವೋ ಅದು ನನಗೆ ಗೊತ್ತಿಲ್ಲ. ಆ ರೂಮ್ ತೋರಿಸಿಲ್ಲ ಅಷ್ಟೇನೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಗೆಸ್ಟ್ ರೂಮು ಮತ್ತು ಅಮ್ಮ ಅವ್ರದ್ದು ರೂಮ್ ತೋರಿಸಿಲ್ಲ ಅಂತಂದರೆ ಇದೇನೆ ರೀಸನ್ನು ಅಷ್ಟೇ. ತೋರಿಸ್ಬಾರ್ದು ಅಂತ ಖಂಡಿತ ಏನೂ ಇಲ್ಲ. ಸೊ ಅಮ್ಮ ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೂ ಇರ್ತಾರೆ, ಫಸ್ಟ್ ಫ್ಲೋರಲ್ಲೂ ಇರ್ತಾರೆ, ಹೆಂಗಂದ್ರೆ ಹಂಗೆ ಓಡಾಡ್ತಿರ್ತಾರೆ. ಅಪ್ಪ ಬಂದು ಕೆಳಗಡೆನೇ ಇರ್ತಾರೆ. ಸೊ ಅವ್ರಿಗೆ ಏನು ಬೇಕು ಬೇಡ ಎಲ್ಲ ಅಮ್ಮ ನೋಡ್ಕೋತಾರೆ. ಅಮ್ಮ ಎಲ್ಲಾದರೂ ಹೊರಗಡೆ ಹೋದಾಗ ಅತ್ತಿಗೆ ನೋಡ್ಕೋತಿರ್ತಾರೆ. ಸೊ ಅದನ್ನ ಬಿಟ್ಟರೆ ಅದರಲ್ಲಿ ಇನ್ನೇನೇನೋ ಮಿಸ್ಟೇಕ್ಸ್ ಹುಡ್ಕೋದು, ಅದರಲ್ಲಿ ಇನ್ನೇನೋ ಸಮಥಿಂಗ್ ಮಸಾಲಾಸ್ ಇರ್ಬೋದಾ, ಇನ್ನೇನೋ ಇರ್ಬೋದಾ, ಖಂಡಿತ ಆ ಥರ ಏನೂ ಇಲ್ಲ. ಪ್ಲಸ್ ಇದ್ರೂ ನಾನು ನಿಜ ಹೇಳ್ತೀನಿ, ನನ್ನ ವಿಡಿಯೋಸಲ್ಲಿ ನಾನು ಆ ಥರ ಎಲ್ಲ ಏನು ಶೇರ್ ಮಾಡಲ್ಲ. ಅದು ನನಗೆ ಇಷ್ಟ ಆಗಲ್ಲ. ಬಿಕಾಸ್ ಎವ್ರಿ ಫ್ಯಾಮಿಲಿ ಅಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇರತ್ತೆ. ಅದನ್ನೆಲ್ಲ ನಾವು ತಗೊಬಂದು ವಿಡಿಯೋಗಳಲ್ಲಿ 4 ಜನಕ್ಕೆ ಗೊತ್ತಾಗೋ ಹಂಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು. ಅಷ್ಟೇ ಬಿಟ್ಟರೆ ಅದು ಬೇರೆ ಏನೂ ಇಲ್ಲ. ಸೊ ಅವ್ರದ್ದು ಮನೆ ಹೋಮ್ ಟೂರ್ ಡೀಟೇಲ್ಸ್ ಆ ಥರ ಆಯಿತು. ಕೆಲವೊಂದೆಲ್ಲ ನನಗೆ ಖಂಡಿತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ತಪ್ಪಾಗಿ ವಿಡಿಯೋಸಲ್ಲಿ ಹೇಳಿ ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು. ಅದೇ ಹೇಳೋದ್ನಲ್ಲ ಆಗಲೇ, ನನಗೆ ಡೈಮೆನ್ಷನ್ಸ್ ಎಷ್ಟಿತ್ತು, ಮತ್ತು ಅವ್ರು ಕಂಪ್ಲೀಟ್ ಮನೆ ಕಟ್ಟುವಾಗ ಕನ್ಸ್ಟ್ರಕ್ಷನ್ ಚಾರ್ಜ್ ಎಷ್ಟಾಯಿತು, ಇಲ್ಲ ಇಂಟೀರಿಯರ್ದು ಎಷ್ಟಾಯಿತು, ಅದೆಲ್ಲ ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ ಇವತ್ತಿನವರೆಗೂ ಅಣ್ಣನಿಗೆ. ಯಾಕಂದರೆ ಈಗ ಒಂದು ವೇಳೆ ನಾವೇನಾದರೂ ಮನೆ ಕಟ್ತಾ ಇದ್ದಿದ್ರೆ ಮೇ ಬಿ ನಾನು ಅದನ್ನೆಲ್ಲ ಕೇಳ್ತಿದ್ನೇನೋ, ಅಣ್ಣ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತ. ಸದ್ಯಕ್ಕೆ ನಾವು ಯಾವುದು ಮನೆ ಅಂತೂ ಕಟ್ತಾ ಇಲ್ಲ. ಮೇ ಬಿ ಕಟ್ಟಿದಾಗ ನಾನು ಅದನ್ನೆಲ್ಲ ಕೇಳ್ಕೊತೀನಿ ಅಂತ ಹೇಳಿ ಅನಿಸುತ್ತೆ. ಇವತ್ತಿಗೆ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.